ನಮಸ್ಕಾರ. ನನ್ನ ಹೆಸರು ಬಿನ್ಸಿ ಕಡ್ಕೋಳ್ ಅಂತ. ನಮ್ಮೂರ ಹೆಸರು ಕೆ ಚಂದರ್ಗಿ, ತಾಲೂಕು ರಾಮದುರ್ಗ, ಜಿಲ್ಲಾ ಬೆಳಗಾವಿ. ನಾನು ಡಿಜಿಟಲ್ ಗ್ರೀನ್ ಸಂಸ್ಥೆಯಲ್ಲಿ CRP ಆಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಗುದ್ಗಾಪ್ ಗ್ರಾಮದಲ್ಲಿ ರೈತರು ಒಳ್ಳೆಯ ರೀತಿಯಿಂದ ಹೈನುಗಾರಿಕೆ ಮಾಡ್ಕೊಂಡಾರ. ಅವ್ರು ಹೇಗೆ ಮಾಡ್ಕೊಂಡಾರ ಅನ್ನೋದು ಒಂದು ಸ್ವಲ್ಪ ಸವಿಚಾರವಾಗಿ ಕೇಳ್ಕೊಂಡ್ರಿ. ನಮಸ್ಕಾರ ಸರ್. ನಮ್ಮ ಹೆಸರು ಈಶ್ವರಪ್ಪ ಹೊಸಮನಿ ರೀ. ರಾಮದುರ್ಗ ತಾಲೂಕು ರೀ, ಜಿಲ್ಲಾ ಬೆಳಗಾವ, ಊರು ಗುದ್ಗಾಪ್ ರೀ ಸರ. ನಾವು ಮನ್ಯಾಗ 5 ಜನರು ಇದ್ದೀವಿ ರೀ ಸರ. 5 ಜನರಿಂದ ನಮ್ಮ ಉತ್ಪನ್ನ ಅಗದಿ ಕಮ್ಮಿ ಥರ ಅಂತಂದ್ರು 2 ಎಕರೆ ಐತಿ ರೀ. 2 ಎಕರೆದ ಒಳಗೆ 1 ಎಕರೆ ಅಂಕ ಬಾದ್ ಇದ್ದಂಗೆ ರೀ. 1 ಎಕರೆ ಚಲೋ ಐತಿ. ಒಂದು ಆಕಳು ಐತಿ ರೀ ಸರ. 2 ಎತ್ತದಾವು. ಒಂದು ಸಣ್ಣ ಕರ ಐತಿ. ಆ ಸಣ್ಣ ಕರದಿಂದ ನಾವು ಇಷ್ಟು ಜನ ಎಲ್ಲ ನಾವು ಬದುಕಲಕ್ಕೈತೀವಿ ರೀ ಸರ್. ನಮ್ಮದು ಈ ಆಕಳ್ರಿ ಹರ್ಯಾಗ 8, ಸಂಜೆಗೆ 8 ಹಿಂಡ್ತೈತಿ ರೀ ಸರ. ಅದನ್ನು ನಾವು ಡೈರಿ ಹಾಕ್ತೀವಿ ರೀ ಸರ್. ಅಲ್ರಿ, ಹರ್ಯಾಗ ಮುಂಜಾನೆ 8 ಲೀಟ್ರ, ಸಾಯಂಕಾಲ 8 ಲೀಟ್ರ, ಒಟ್ಟು 14 ಲೀಟ್ರ್ ಹಾಕ್ತೈತಂತ ಹೇಳ್ತೀರಲ್ರಿ ನೀವು. ಆಕಳ ಮೇಸಣಿಕೆ ಹೇಗೆ ಮಾಡ್ತೀರಿ? ನಮ್ಮ ರೈತರಿಗೆ ಸವಿಸ್ತಾರವಾಗಿ ನೀವು ಹೇಳ್ಕೊಡ್ರಲ್ಲ. ಅದಕ್ಕೆ ನಾವು ಏಕ ಮೇವು ಹಾಕ್ತೀವಿ ರೀ ಸರ. ಮೇವು ಹಾಕೋದ್ರಿಂದ ಮುಂದೆ 2 ಹೊತ್ತು ಮುಸ್ರಿ ಹಾಕ್ತೀವಿ. 2 ಹೊತ್ತು ಮುಸ್ರಿದಿಂದ ನಾವು ಮತ್ತು ಡೇರೆದವರು ಪುಡಿ ಕೊಟ್ಟಿರ್ತಾರೆ. ಆ ಪುಡಿ ಅದನ್ನು ಹಾಕ್ತೀವಿ. ಹಾಕೊಂಡು ಕಾಸ ನಾವು ಇಷ್ಟು ಸಂಪೂರ್ತಿ ಮಾಡ್ಕೊಂತ ಅದನ್ನು ಬಂದೀವಿ ರೀ ಸರ್. ಈ ಮೇವು ಹಾಕುದ್ರಿ, ಹಿಂಡಿ ತಿನ್ಸುದು, ಇದು ರೈತರಿಗೆ ಎಲ್ಲರಿಗೆ ಸ್ವಾಭಾವಿಕವಾಗಿ ಗೊತ್ತೈತ್ರಿ. ಈ ಪುಡಿ ಅಂದ್ರಲ್ಲ, ಈ ಹಿಂಡಿ ಜೊತೆ ಪುಡಿ ಹಾಕ್ತೀನಿ ಅಂತ ಹೇಳಲ್ಲ, ಅದು ಎಂತ ಪುಡಿ ಒಂದ್ ಸ್ವಲ್ಪ ನಮ್ ರೈತರಿಗೆ ಪರಿಚಯ ಮಾಡಿಕೊಡ್ರಿ. ಇದು ಸರ ಕಣಿಜಿನ ಮಿಶ್ರ ಅಂತೇಳಿ ನಮ್ಮ ಡೇರಿಯಾದಾಗ ಸಿಗ್ತೈತೆ ರೀ ಸರ್. ಅದು ನಮ್ಮ ಡೇರಿಯಾದಾಗ ಸಿಗೋದ್ರ ವಿಷಯದಿಂದ ಇದನ್ನು ದನಕ್ಕೆ ನಾವು ಉಪಯೋಗ ಮಾಡ್ಕೋತೀವಿ. ಈ ಪುಡಿ ಆಕಳಿಗೆ ಹಾಕ್ತೀರಿ ಅಂತ ಹೇಳಲ್ಲ, ಇದನ್ನ ಯಾಕೆ ಹಾಕ್ತೀರಿ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ಕೊಡ್ರಲ್ಲ. ನಾವು ಹಿಂಡಿ ಒಳಗೆ ಆ ಪುಡಿ ಹಾಕಿ ಆಕಳಿಗೆ ನಾವು ತಿನ್ನಿಸ್ತೀವಿ ರೀ. ಮುಸರಿದಿಂದ ರೀ ಅದರ ಆರೋಗ್ಯಕ್ಕೆ ತುಪ್ಪಳ ಸಣ್ಣ ಆಗ್ತಾವೆ ರೀ ಸರ್. ಮುಂದೆ ಅದು ಮೇವ ಮಿಡಿಚಿ ಏನು ಹಾಕಿದ್ದೆಲ್ಲ ತಿಂತೈತೆ ರೀ. ಮುಂದೆ ಅದಕ್ಕೆ ಗರ್ಭಿಣಿ 3 ತಿಂಗಳ ಒಳಗೆ ಗರ್ಭಿಣಿಗೆ ಬರ್ತೈತೆ ರೀ. ಅದು ಇಳಿದ 3 ತಿಂಗಳೊಳಗೆ ಗರ್ಭಿಣಿ ಬರ್ತೈತೆ. ಅದಕ್ಕೆ ನಾವು ಅದನ್ನು ಮುಸ್ರಿಗೆ, ಹಿಂಡಿಗೆ ಅದನ್ನು ನಾವು ಉಪಯೋಗ ಮಾಡ್ಕೊತೀವಿ ಸರ್. ಆ ಪುಡಿ ಹಿಂಡಿ ಹಾಕಿದ್ರೆ ಆಕಳ ಸೊರಗಂಗಿಲ್ಲ. ಮತ್ತು ಹಾಲು ದಿನಕ್ಕೆ ಹೆಚ್ಚಿಗೆ ಕೊಡ್ತೈತೆ ರೀ ಸರ್. ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು. ಅದನ್ನು ಪುಡಿ ಆಕಳಿಗೆ ತಿಳಿಸ್ತೀನಿ ಅಂತ ಹೇಳಿರಲ್ಲ, ಅದನ್ನ ಯಾವ ತರ ತಿಳಿಸ್ತೀರಿ? ಒಂದ್ ಸ್ವಲ್ಪ ನಮ್ಮ ರೈತರಿಗೆ ತೋರಿಸ್ಕೊಡ್ರಿ. ನಾವು ಹಿಂಡಿ ಒಳಗೆ ಆ ಪುಡಿ ಹಾಕಿ ಕೆಲಸ ಅದಕ್ಕೆ ಮಾಪ ಐತಿ ರೀ ಸರ್. ಆ ಮಾಪಿಲಿ ಅದಕ್ಕೆ ಹಾಕಿ ಕೆಲಸ ಅದನ್ನು ತಿನ್ನಿಸ್ಕೊಂಡು ನಾವು ಅದರಿಂದ ಉಪಯೋಗ ಮಾಡ್ಕೊಳಕೈತೀವಿ. ಇದು ಈ ಕಡಿದಬ್ಬಿ ಮಾಪ್ರಿಲ್ಲ, ನಮ್ಮ ರೈತರಿಗೆ ಕೈಲಿ ನೀಗುದಿಲ್ಲ ಅಂತ ಹೇಳಿ ಕೆಲಸ ಇದೊಂದು ಮಾಪ ಕೊಟ್ಟಾರ ಅವ್ರು. ಈ ಮಾಪಿಲಿ ಎಲ್ಲ ನಮ್ಗೆ ಹೇಳ್ಕೊಟ್ಟಾರ ಅವರು. ಆ ಹೇಳ್ಕೊಟ್ಟೋದ್ರಿಂದ ಇದರಲ್ಲಿ ದಿನ ಹರ್ಯಾಗ 1, ಸಾಯಂಕಾಲ 1 ಹಾಕ್ತೀವಿ. ಹಾಕಿ ಅದಕ್ಕೆ ನಾವು ತಿನ್ನಿಸ್ತೀವಿ.
ಈ ಖನಿಜ ಮಿಶ್ರಣ ಪುಡಿ ಈ ಹಿಂಡಿ ಒಳಗೆ ಹಾಕಿ ತಿನ್ಸಿರಲ್ರಿ, ಇದನ್ನ ಯಾಕೆ ತಿನ್ನಿಸ್ಬೇಕು, ಹೆಂಗೆ ಫಾಯ್ದೆ ಐತಿ ನಮ್ಮ ರೈತರಿಗೆ ಒಂದು ಸ್ವಲ್ಪ ಸವಿಸ್ತಾರಾಗಿ ಹೇಳ್ಕೊಡ್ರಲ್ಲ. ಈಗ ಪುಡಿ ಹಾಕೋದ್ರಿಂದ ರೀ 3-4 ವರ್ಷ ದಿವಸ ಆಯ್ತು ರೀ. 3-4 ವರ್ಷ ದಿವಸ ಆಯ್ತು ಅಂದ್ರೆ ಅದರ ಸಂಸ್ಕೃತಿ ಕರಾಮರಿ ಉತ್ಪನ್ನ ಚಲೋ ಬರ್ತೈತಿ, ಮತ್ತು ಆಕಳ ಹಿಂಡಾಣಿಕೆ ಚಲೋ ಬರ್ತೈತಿ ರೀ, ಮತ್ತು ತುಪ್ಪಳ ಪಪ್ಪಳ ಸಣ್ಣ ಆಗ್ತೈತಿ. ಇದು ಅದರಿಂದ ನಾವು ಅದನ್ನು ಉಪಯೋಗ ಮಾಡ್ಕೊತ ಅದನ್ನು ಹಾಕ್ಕೊತ ಬರ್ತೀವಿ ರೀ. ಆ ಪುಡಿ ಹಾಕೋದ್ರಿಂದ ರೀ ಮತ್ತು ಈಗ 1, 2, 3, 4 ಸೂಲು ಆಗ್ತದ. ಮೊದಲು ಅವು ಎತ್ತೋ ಇದ್ದು ರೀ, ಎತ್ತೋ ಇದ್ದು ಅದನ್ನು ನಮ್ಮ ಡೈರಿ ಸೆಕ್ರೆಟ್ರು ಹೇಳ್ಕೊಡುವತ್ಲೇನ ಹೆಂಗಪ್ಪ ಮತ್ತು ನೀವು ಖರ್ಚು ಮಾಡಿರಿ, ಖರ್ಚು ಮಾಡ್ಕ್ಯಾಸ ಹಿಂಡಿ ಒಳಗೆ ಇದನ್ನು ಹಾಕ್ಯಾಸ ಅದನ್ನು ಉಪಯೋಗ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ದನದ ಸಂಸ್ಕೃತಿ ಚಲೋ ಆಕೈತಿ, ನಿಮ್ಮ ಹಾಲು ಉತ್ಪನ್ನ ಚಲೋ ಆಕೈತಿ, ಕರ್ಮರಿ ಆಕೈತಿ. ಇಳಿದ 3 ತಿಂಗಳದಾಗ ಅದು ಗರ್ಭಿಣಿ ಬರ್ತೈತಿ. ಅದಾಗ ನಾವು ತುಂಬಿಸಿವು ಅಂತಂದ್ರೆ ವರ್ಷ ತುಂಬಿಕೊಡ್ದ ನಿಮಗೆ ಮತ್ತೊಂದು ಕರ್ನ್ ಚಲ್ತೈತಿ ಅಂತ ಹೇಳ್ಕ್ಯಾಸ ಇದನ್ನು ಆ ಪುಡಿ ನಮಗೆ ಮಾಹಿತಿ ಕೊಟ್ರಿ ನಮ್ಮ ಸೆಕ್ರೆಟರಿ ಸಾಹೇಬ್ರು. ಅದನ್ನು ಸೆಕ್ರೆಟರಿ ಸಾಹೇಬ್ರ ಮಾಹಿತಿ ಕೊಡುವತ್ಲೆ ಅದನ್ನು ನಾವು ಮಾಡಿಕೊಂತ ಬಂದೀವಿ ರೀ. ಆ ಪದ್ಧತಿಲೇನಂಗಾರೆ ಇದು ಆಕಳಿಗೆ ಅಷ್ಟೇ ಹೇಳ್ತಾರೆ ಇವ್ರ. ಮತ್ತು ಇದನ್ನು ನಾವು ಎತ್ತಿಗೆ ಹಾಕಿ ನೋಡಬೇಕು ಅಂತ ಹೇಳ್ಕ್ಯಾಸ ಎತ್ತಿಗೆ ಹಾಕಿ ನೋಡ್ರಿ ಸರ್. ಒಂದು ಬ್ಯಾಗ ಹಾಕಿ ನೋಡುವತ್ಲೆ ಅದು ಎತ್ತ ನಮಗೆ ಚಲನದಾಗ ಹೆಚ್ಚು ಬಂತು, ತುಪ್ಪಳ ಸಣ್ಣ ಆತಿ, ಮೇವು ತಿನ್ನಾಕೈತಿ, ಇದು ಉಪಯೋಗ ಬರಾಕೈತಿ. ಮೊದಲ ನಮ್ಮ ಆಕಳ ಆ ಪುಡಿ ಹಾಕೋಕ್ಕಿಂತ ಮೊದಲ 5 ಲೀಟ್ರ್ ಹಿಂಡ್ತೈತಿ ರೀ. 5 ಲೀಟ್ರ್ ಹಿಂಡುವತ್ಲೇನ ಹಿಂದಗಡೆ ಅವರು ನಮ್ಮ ಸೆಕ್ರೆಟರಿ ಸಾಹೇಬ್ರು ಏನು ಹೇಳಿರು, ಪುಡಿ ಹಾಕ್ರಿ, ಬಲ್ಲಂಗ ಹಿಂಡಿ ಹಾಕ್ರಿ, ಹಿಂಡಿ ಹಾಕ್ಕೊಂಡು ಕಾಸು ನೀವು ಉತ್ಪತ್ತಿ ಮಾಡ್ಕೊಂಡ್ರೆ ಆ ನಂತರ ನೀವು ಹಾಕಿ ಮೇಸಾಕತ್ತೀರಿ ಅಂತಂದ್ರೆ ನಿಮಗೆ ಅದರಿಂದ ಲಾಭ ಆಗ್ತೈತಿ, ಅದರಿಂದ ಉಪಯೋಗ ಆಕೈತಿ, ಮುಂದೆ ಕರ್ಮರಿ ಚಲ್ತಾವು ಅಂತ ಹೇಳಿ ಇದನ್ನೆಲ್ಲ ನಮಗೆ ಅವರು ತಿಳಿಸ್ಕೊಡುವತ್ಲೆ ಇದನ್ನು ಹಾಕೇ ನೋಡಬೇಕು ಅನ್ನೋ ಹಂಗೆ ನಮಗೂ ಒಂದು ಭಾವನೆ ಬಂತು ರೀ. ಅದು ಆ ಭಾವನೆ ಬರುವತ್ಲೆ ಆ ಭಾವನೆಗೆ ನಾವು ಏನು ಮಾಡಿವು, 10 ದಿನಕ್ಕೊಂದು ಹಿಂಡಿ ಚೀಲನ ಆಗಿ ಮಾಡಿವ್ರಿ ಸರ್. 10 ದಿನಕ್ಕೊಂದು ಹಿಂಡಿ ಚೀಲ ಆಗಿ ಮಾಡಿದ್ರು, 10 ದಿನಕ್ಕೊಂದು ಬ್ಯಾಗ್ನೂ ಆಗಿ ಮಾಡಿಬಿಟ್ರು ಪುಡಿ ರೀ. ಹಿಂದಾಗಡೆ ಅದು ನಮ್ಮ ದನ ಉಪಯೋಗ ಮಾಡ್ಕೊತ ಸಂಸ್ಕೃತಿ ಒಳಗೆ ಸರಿ ಬಂತು ರೀ. ಅದು ಸಂಸ್ಕೃತಿ ಒಳಗೆ ಸರಿ ಬರುವತ್ಲೇನ ಇದರಿಂದ ಉಪಯೋಗ ಐತಿ, ಇದನ್ನು ಬಿಡಬಾರ್ದು. ಇವತ್ತು ಅದಕ್ಕೆ ಆಗೋದ್ಯಾಕ ಮುಂದೆ ಅದು ಹೈನಿದ್ದಾಗ ರೈತರಿಗೆ ಚಂದ ಅನಿಸ್ತೈತಿ ರೀ ಸರ್. ಅದು ಯಾಕೆ ಅವ್ದು ಮನಿತಾನು ಓಡ್ತಿರ್ತೈತೆ, ರೊಕ್ಕ ಬರ್ತಿರ್ತೈತೆ, ಬ್ಯಾಗಿಂದು ಖರ್ಚು ಮುಗಿತೈತೆ, ಹಿಂಡಿದು ಮುಗಿತೈತಿ ರೀ. ಮುಂದೆ ಆತಂತರ ಆಕಳ ಸಣ್ಣಾಗಿ ಗರ್ಭಿಣಿ ಹಾಕ್ಯಾಸ ಅದು ಕಡಿಮೆ ಹಾಕುವಂತ ಬಂದು ಎಳೆದಾಗ ಮನುಷ್ಯನ ಭಾವನೆಗೆ ಏನು ಬರ್ತೈತಿ ರೀ ಅಂತಂದ್ರೆ ಇದಕ್ಕೆ ಆತಿ ಅಂಥೇಳಿ ಹಾಕೋದು ಬಿಡ್ತಾರೆ ಸರ್. ಹಾಕೋದು ಬಿಡುವತ್ಲೇನ ಮುಂದೆ ಕರ್ಮರಿ ಪುಟ್ಟಿ ಬರೋದಿಲ್ಲ. ಆ ಪುಟ್ಟಿ ಬರ್ಲಾರ್ಕ ಅವಾಗ ಏನೋ ನಮಗೆ ತ್ರಾಸು ಮಾಡ್ಕೊಂಡು ನಾವು ಹೆಂಗೋ ಮಾಡ್ಕೊಂಡು ಕಡೆಗೆ ನಮ್ಮ ಡೈರಿ ಸೆಕ್ರೆಟರಿ ಸಾಹೇಬ್ರು ಏನು ಮಾಡ್ತಾರೆ ರೀ, 3 ತಿಂಗಳ 6 ತಿಂಗಳ ನಮ್ಗೆ ಉದ್ರಿ ಕೊಡ್ತಾರೆ. ಅವ್ರು ಖರ ಚಲ್ತೈತಿ ಅನ್ನೋದು ಉಪಯೋಗ ಇರ್ತೀವಿ ಅಂತಂದ್ರೆ ನಾವು ಸರಿಯಾಗಿ ಕರೆಕ್ಟ್ ನಮ್ಮ ಸೆಕ್ರೆಟರಿ ಸಾಹೇಬ್ರ ಮೇಲೆ ನಡೆದಿದ್ದೀವಿ ಅಂತಂದ್ರೆ ನಮ್ಗೆ 3 ತಿಂಗಳ ಗಂಟ್ಲೆ ಉದ್ರಿ ಕೊಡ್ತಾರೆ ಸರ್. ಆವಾಗ ಉದ್ರಿ ಅವ್ರು ದೈನಾಸ್ ಮಾಡ್ಕೊಂಡು ಅವ್ರು ತೊಗೊಂಬಂದ ಕೆಲಸ ಅದನ್ನು ನಾವು ಹಾಕಲೇಬೇಕು. ಅದನ್ನು ಹಾಕಿವು ಅಂತಂದ್ರೆ ನಮ್ಗೆ ಸಾಕಷ್ಟು ಮುಂದಿನ ಈಗ ನಮ್ಗೆ 5 ಲೀಟ್ರ್ ಹಿಂಡು ಆಕಳ 7 ಲೀಟ್ರ್ ಹಿಂಡ್ತದೆ. ಈ ಖನಿಜ ಮಿಶ್ರಣ ಪುಡಿ ಪ್ಯಾಕೆಟ್ ಅಂದ್ರೆ ಅಲ್ರ, ಅದ್ರದ್ದು ಖರ್ಚು ಎಷ್ಟು ಬರ್ತೈತೆ ಒಂದು ಸ್ವಲ್ಪ ನಮ್ಮ ರೈತರಿಗೆ ಹೇಳ್ಕೊಡ್ರಲ್ಲ. 42 ರೂಪಾಯಿ ಬೀಳ್ತೈತಿ ರೀ ಸರ್. ಅದಕ್ಕೆ 42ರಿಂದ ನಾವು ತಿಂಗಳಿಗೆ 2 ಪ್ಯಾಕೆಟ್ ಹಾಕ್ತೀವಿ. 2 ಪ್ಯಾಕೆಟ್ ಹಾಕಿದ್ರೆ ನಮ್ಮದು ವಾರ ಬಿಲ್ ಆಗ್ತೈತಿ. ನಾವು ಒಂದು ತಿಂಗಳದಾಗೂ ಮುರಿಬೋದು ಮತ್ತು 8 ದಿನದಾಗೂ ನಾವು ಮುರಿಬೋದು ರೀ. ಅದು ನಮಗೆ ಒಂದು ತಿಂಗಳಿಗೆ ಅದರ ಮಿನಿಮಮ್ ನಾವು ಲೆಕ್ಕ ಹಾಕಿದ್ರೆ 84 ರೂಪಾಯಿ 2 ಪ್ಯಾಕೆಟ್ಗೆ ಕೂಡ್ತೈತಿ ರೀ ಸರ್. ಇವ್ರ ನಮ್ಮ ಈಶ್ವರಪ್ಪ ಹೊಸಮನಿ ಅವರ ಹೆಂಡತಿ ರೀ, ಇವ್ರ ಬಾಯಿಲ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಸ್ವಲ್ಪ ಸವಿಸ್ತಾರಾಗಿ ಕೇಳ್ಕೊಳ್ರಿ. ನಮ್ಮ ಡೈರಿದಿಂದ ಆಕಳು ಬಂದವ್ರೆ ಸರ್ ಅಂತ ನಾವು ಅವರ ಹಿಂಡಿ ಕೊಡ್ತಾರೆ ಮತ್ತು ಅವರ ಪುಡಿ ಕೊಡ್ತಾರೆ. ನಾವು ಅವರು ಅದ್ರಾಗ ಚಮಚ ಇಟ್ಟಿರ್ತಾರೆ, ಅದ್ರಾಗ 2 ಚಮಚ ಹಾಕಿ ನಾವು ಕಲಿಸಿ ಅದಕ್ಕೆ ಇಡ್ತೇವ್ರೆ. ಮೇವು ಎಳಕ್ಕೆ ಮೇವು ಹಾಕ್ತೇವ್ರೆ. ನಾವು 8 ಲೀಟ್ರು 9 ಲೀಟ್ರ್ ಹಾಲು ಹಾಕ್ತೇವ್ರೆ. ನಮಗೆ ತಿಂಗಳಿಗೆ ಬೋನಸ್ 800-900 ರೂಪಾಯಿ ಬೋನಸ್ ಬರ್ತೈತೆ ರೀ. ವಾರ 1000-1200 ರೂಪಾಯಿ ಬರ್ತೈತೆ ರೀ.
ನಾವು ಇಷ್ಟೆಲ್ಲ ವಾಪರ್ಸಿ ನಾವು ಮಂತಾನೆಲ್ಲ ಜಕ್ಕೋತ ಹೊಂಟೇವ್ರಿ. ನೀವು ಹೆಣ್ಮಕ್ಳು ನೀವು ಎಲ್ಲರೂ ಹೈನ ಮಾಡ್ತಾರೆ, ಮತ್ತು ನೀವು ಇದನ್ನು ಹಿಂಡಿ ಪುಡಿ ಹಾಕ್ರೆ ನಿಮಗೂ ಎಲ್ಲ ಕರ ಮರಿ ಹಾಕಾವು. ನೀವು ಎಲ್ಲ ವಾಪರ್ಸಿ ನಿಮ್ಗೆ ಹೈನ್ ಚಲೋ ಆಗ್ತೈತಿ. ನೀವು ಮಾಡ್ಕೊತ ಹೋಗ್ರಿ ಇದನ್ನು ಹೈನದು. ಇಲ್ಲಿವರೆಗೆ ನಮ್ಮ ಈಶ್ವರಪ್ಪ ಹೊಸಮನಿ ಅವರು ನಮ್ಮ ರೈತ ಬಾಂಧವರಿಗೆ ಎಲ್ಲ ಈ ಖನಿಜ ಮಿಶ್ರಣದಿಂದ ಆಗುವಂತ ಲಾಭ ಏನೈತಿ, ದನಗಳ ಗರ್ಭಧಾರಣೆ ಜಲ್ದಿಯಾಗಿ ಬೀಜ ತುಂಬಿಸ್ಕೊತಾವು, ಹಾಲು ಹೆಚ್ಚಿಗೆ ಕೊಡ್ತವೆ, ಮತ್ತು ಇದರಿಂದ ಸಾಕಾದಷ್ಟು ಇನ್ನೂ ಹಲವಾರು ರೀತಿಯಿಂದ ಉಪಯೋಗ ಆಗ್ತೈತೆ ಅಂತೇಳಿ ಅವರು ನಮ್ಮ ರೈತ ಬಂಧುವರಿಗೆಲ್ಲ ತಿಳಿಸಿಕೊಟ್ಟದ್ದಕ್ಕಾಗಿ ನಮ್ಮ ಡಿಜಿಟಲ್ ಗ್ರೀನ್ ಸಂಸ್ಥೆ ವತಿಯಿಂದ ಹಾಗೂ ಬೈಪ್ ಸಂಸ್ಥೆ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.